ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಪೊಲೀಸ್ ಕಾನ್ಸ್ಟೇಬಲ್ ಆಲ್ರೆಡಿ ನೇಮಕಾತಿ ಆಗೈತಿ. ಇದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ನೇಮಕಾತಿ ಆದಾಗ ಯಾವ ಯಾವ ಜಿಲ್ಲೆಗೆ ಎಷ್ಟು ಎಷ್ಟು ಕಟ್ ಆಫ್ ನಿಂತಿದೆ ಅಂತ ವಿಡಿಯೋ ಮಾಡಂತ ಹೇಳಿದ್ರೆ, ಅದಕ್ಕೆ ಸಂಬಂಧಿಸಿದಂತೆ ಈಗ ವಿಡಿಯೋನ ಮಾಡಕತ್ತೀರಿ. ಜಿಲ್ಲಾವಾರು ಇವತ್ತು ಕಟ್ ಆಫ್ ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದ್ರೂ ಮೊದಲ ಬಾರಿ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಕಟ್ ಆಫ್ ನ ನೋಡ್ತಾ ಹೋಗೋಣ. ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರ ಅತ್ಯಂತ ಕಡಿಮೆ ಸಮಯದಲ್ಲಿ, ಯಾಕಪ್ಪ ಅಂದ್ರೆ ಕೇವಲ ನಿಮ್ದ 45ರಿಂದ 50 ದಿವಸ ಅಷ್ಟ ಮಾತ್ರ ನಿಮಗೈತಿ. ಈ 45ರಿಂದ 50 ದಿನದ ಒಳಗಡೆ ನೀವು ಎಲ್ಲಾ ಸಿಲೆಬಸ್ ಬುಕ್ಸ್ ಅನ್ನ ತಗೊಂಡು ಓದಕ್ ಹಾಕಿರಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡಿದ್ವಪ್ಪ ಅಂದ್ರ ಸಿಲೆಬಸ್ ವೈಸ್ ನಿಮ್ಗೆ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡ್ಲಾಗ್ತಾ ಇದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಆರಾಮಾಗಿ 15ರಿಂದ 20 ದಿವಸ ಒಳಗಡೆ ಇದನ್ನ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡುವ ರೀತಿ ನಿಮ್ಗೆ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡ್ಲಾಗಿರ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ಇವಾಗ ತುಮಕೂರು ಮತ್ತೆ ಶಿವಮೊಗ್ಗವನ್ನು ನೋಡೋಣ. ಮತ್ತೆ ಟೈಮ್ ಸಿಗ್ತದೆ ಇನ್ನೊಂದೆರಡು ಜಿಲ್ಲೆಗಳನ್ನ ಕೂಡ ನೋಡೋಣ. ಈಗ ಸದ್ಯಕ್ಕೆ ತುಮಕೂರಿಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟು ನಿಂತು ಅಂತ ನೋಡೋಣ. ಸ್ನೇಹಿತರೆ, ಇದು ಬಂದು ಫಿಸಿಕಲ್ ಕಟ್ ಆಫ್. ಮೊದಲಿಗೆ ಫಿಸಿಕಲ್ ಕಟ್ ಆಫ್ ಅನ್ನು ಹೇಳಿ ಆಮೇಲೆ ನಿಮಗೆ 1:1 ಗೆ ಸಂಬಂಧಿಸಿದಂತೆ ಕಟ್ ಆಫ್ ಅನ್ನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಟೋಟಲ್ ಆಗಿ ಲಾಸ್ಟ್ ಟೈಮ್ ತುಮಕೂರಲ್ಲಿ 30 ಹುದ್ದೆಗಳು ಪುರುಷರಿಗೆ ಅಂತೇಳಿ ಹುದ್ದೆಗಳು ಖಾಲಿ ಇದ್ದವು. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಅಂದ್ರೆ ಹೋದ ವರ್ಷ 1137 ಏನು ಹುದ್ದೆಗಳಿದ್ದಿಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ ಇದಕ್ಕೆ 30. ಸ್ನೇಹಿತರೆ, ಯಾವುದೇ ಒಂದು ಕಟ್ ಆಫ್ ಅನ್ನ ಹೇಳ್ಬೇಕಾದ್ರೂ ಕೂಡ ಇಲ್ಲಿ ಲಾಸ್ಟ್ ಟೈಮ್ ಹುದ್ದೆಗಳು ಎಷ್ಟಿದ್ದ ಎಂಬುದು ಮ್ಯಾಟರ್ ಆಗ್ತದ. ಈ ಸಾರಿ ಎಷ್ಟದ ಅಂತ ಅದನ್ನು ಕೂಡ ನೀವು ನೋಡ್ಕೊಂಡು ಈ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ. ಅದ್ರ ಜೊತೆಗೆ ನಿಮ್ಮ ಕ್ಯಾಟಗರಿಗೆ ಎಷ್ಟಿದ್ದು ಅಂತ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದ. ಇವಾಗ ತುಮಕೂರಿಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಸ್ನೇಹಿತರೆ, ಲಾಸ್ಟ್ ಟೈಮ್ GM ಅಥವಾ ಜನರಲ್ ಕ್ಯಾಟಗರಿಗೆ ಇಲ್ಲಿ ನೋಡಕತ್ತೀರಿ ಫಿಸಿಕಲ್ ಗೆ ಅಂತೇಳಿ ನಿಂತಿರೋದಿದ್ದು. ಬಟ್ ಅತ್ಯಂತ ಕಡಿಮೆ ಲಾಸ್ಟ್ ಎಲ್ಲಿವರೆಗೂ ಕೂಡ ನಿಂತಿತ್ತಪ್ಪ ಅಂದ್ರೆ ಕಟ್ ಆಫ್ ಫಿಸಿಕಲ್ ಕಟ್ ಆಫ್ 71 ವರೆಗೂ ಕೂಡ ನಿಂತಿತ್ತು. ಏನಿದು ಒಂದು ಫಿಸಿಕಲ್ ಗೆ ಸಂಬಂಧಿಸಿದಂತೆ 71 ವರೆಗೂ ಕೂಡ ಲಾಸ್ಟ್ ಒಬ್ಬ ಅಭ್ಯರ್ಥಿದ ನಿಂತಿತ್ರಿ. ನೋಡ್ರಿ, ಜನರಲ್ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಅದರ್ಸ್ 71 ಲಾಸ್ಟ್ ರೀ. ಯಾವುದೇ ರೀತಿ ನಾವು ಮೀಸಲಾತಿಗಳನ್ನ ಇಲ್ಲಿ ತೆಗೆದುಕೊಂಡಿಲ್ಲ. ಮೀಸಲಾತಿ ಇದ್ರ ಸ್ವಲ್ಪ ಕಡಿಮೆ ಆಗ್ತದ್ರಿ. PDP ಏನಾದ್ರು ಇರ್ತದ ಇದಕ್ಕೆ ಒಂದು 70, 69, 70 ಕೂಡ ಆಗೈತ್ರಿ. ಇನ್ನು ಅದೇ ರೀತಿ ಕ್ಯಾಟಗರಿ 1ಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಅಭ್ಯರ್ಥಿ ಎಲ್ಲಿವರೆಗೂ ನಿಂತಿತ್ತಪ್ಪ ಅಂದ್ರೆ 68.75 ವರೆಗೂ ಕೂಡ ನಿಂತಿತ್ರಿ. ಈ ಕ್ಯಾಟಗರಿ ಅಂದ್ರೆ ಅಲ್ಲಿ ಡಿಪೆಂಡ್ಸ್ ಅಪಾನ್ ಎಷ್ಟು ಪೋಸ್ಟ್ ಇದ್ದಲ್ಲ ಅದಕ್ಕೆ ಸಂಬಂಧಿಸಿದಂತೆ ಇತ್ರಿ. ಇಲ್ಲಿ ಐತಿ ನೋಡ್ರಿ, ಫಿಸಿಕಲ್ ಗೆ ಸಂಬಂಧಿಸಿದಂತೆ ಹೇಳಾಕತ್ತಿದ್ರಿ. ಇನ್ನು 2A ಕ್ಯಾಟಗರಿಗೆ ಕೂಡ 67.5 ವರೆಗೂ ಕೂಡ ನಿಂತಿತ್ರಿ. ಇಲ್ಲಿ ತೋರಿಸ್ತೀನಿ ವಿತ್ ಪ್ರೂಫ್ ಅಂತ ಹೇಳಿ ನಿಮ್ಗೆ ತೋರ್ಸಾಕತ್ತಿದ್ರಿ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ವಿಡಿಯೋ ಮಾಡೋಣ, ಡೈರೆಕ್ಟ್ ಆಗಿ ಕೂಡ ವಿಡಿಯೋನ ಮಾಡ್ತೀನಿ. ಇದೆಷ್ಟು 67.5 ಇಲ್ಲಿ ಎಲ್ಲ ಒಂದು ಸೈಡ್ ಬರ್ಕೊಂಡಿದ್ದೈತ್ರಿ. ಅದನ್ನ ನೋಡಿ ನಿಮ್ಗೆ ಡೀಟೇಲ್ ಆಗಿ ಹೇಳಾಕತ್ತಿದ್ರಿ. 67.5 2A ಐತಿಲ್ರಿ. ಓಕೆ, ನೆಕ್ಸ್ಟ್ 2B ಗೆ 63 ವರೆಗೂ ಕೂಡ ನಿಂತಿತ್ತು. ಲಾಸ್ಟ್ ಅಭ್ಯರ್ಥಿ ಇದ್ರಿ ಮತ್ತೆ ಒಟ್ಟುದು ಅಷ್ಟೇ ನಿಂತಿರ್ತಂತಲ್ಲ ಅದಕ್ಕಿಂತ ಸ್ಟಾರ್ಟ್ ಅದ್ರ ಮೇಲೆ ನಿಂತ್ರನ ಎಲ್ಲಾ ಅಭ್ಯರ್ಥಿಗಳು ಕೂಡ ಸ್ಟಾರ್ಟ್ ಆಗತ್ರಿ. 2B ಗೆ 63 ವರೆಗೂ ಕೂಡ ನಿಂತಿತ್ತು. ಇನ್ನು ಅದೇ ರೀತಿ ಥರ್ಡ್ A ಗೆ 69. ಇನ್ನು ಅದೇ ರೀತಿ SC ಕ್ಯಾಟಗರಿಗೆ 65 ವರೆಗೂ ಕೂಡ ನಿಂತಿತ್ತು. ST ಗೂ ಕೂಡ 65 ವರೆಗೂ ಕೂಡ ನಿಂತಿತ್ತು. ಇದರಲ್ಲಿ ಮತ್ತೆ PDP ಏನಾದ್ರು ಇತ್ತಪ್ಪ ಅಂದ್ರೆ 61, 62 ಕೂಡ ಇಲ್ಲಿ ನೋಡ್ಕೋಬಹುದು ನೀವು. ಇಲ್ಲಿ 2A ಕ್ಯಾಟಗರಿ ಏನೈತಿಲ್ಲ 61 ವರೆಗೂ ಕೂಡ ನಿಂತದ ನೋಡ್ರಿ. PDP ಅಂದ್ರ ಯೋಜನಾ ನಿರೀಕ್ಷಿತ ಅಂತಾನು ಅಂತಾರ, ಮುಳುಗಡೆ ಪ್ರಮಾಣ ಪತ್ರ ಕೂಡ ಅಂತಾರ. ಓಕೆ, ಇದು ಲಾಸ್ಟ್ ನಾನು PDP ಬಗ್ಗೆ ಯಾಕೆ ಹೇಳ್ತೀನಪ್ಪ ಅಂದ್ರೆ PDP ನ ಅತ್ಯಂತ ಕಡಿಮೆ ನಿಲ್ತದ್ರ. ಅದಕ್ಕಿಂತ ಯಾವುದೇ ರೀತಿ
ಕಡಿಮೆ ಯಾವ ಬರಲ್ಲ ಬಿಟ್ರೆ ಎಕ್ಸೈಸ್ ಮ್ಯಾನ್. ಓಕೆ, ಇದು ಲಾಸ್ಟ್ ಇಯರ್ಗೆ ನೋಡ್ರಿ ಇಲ್ಲಿ ಯಾವುದೇ ರೀತಿ ಇಲ್ಲಿ ನೋಡ್ರಿ ಈಗ ಇದು ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ 1137 ಹುದ್ದೆಗಳಿದ್ದು ನಾನ್ ಎಚ್ ಕೆ ಎನ್ ಕೆ ಅಂದ್ರೆ ನಾನ್ ಎಚ್ ಕೆ, ಟಿ ಎಂ ಕೆ ಅಂದ್ರೆ ತುಮಕೂರು, 2A ಕ್ಯಾಟಗರಿದು PDP ಅಭ್ಯರ್ಥಿ ಎಲ್ಲಿವರೆಗೆ ನಿಂತಿತ್ತಪ್ಪ ಅಂದ್ರೆ ಇಷ್ಟೆಲ್ಲ ಮಾಹಿತಿನ ಕೊಟ್ಟಿರ್ತಾರೆ. ಅವ್ರು ಪ್ರತಿಯೊಂದು ಯಾವುದೇ ಒಂದು ಲಿಸ್ಟ್ ಅನ್ನು ಬಿಟ್ಟರು ಕೂಡ ಈ ರೀತಿ ಮಾಹಿತಿ ಇದ್ದೇ ಇರ್ತದ್ರಿ. ಓಕೆ, ಇಷ್ಟೆಲ್ಲ ನಿಮ್ದು ತುಮಕೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಕಟಾಪಿತ್ತು. ಈ ಸಾರಿ ಕೂಡ ಕಡಿಮೆ 65+ ಏನಾದ್ರು ನಿಮ್ದು ಬತ್ತಪ್ಪ ಅಂದ್ರ ಈ ತುಮಕೂರು ಜಿಲ್ಲೆಗೆ ನೀವು ಒಂಥರ ಸೇಫ್ ಜೂನ್ ಒಳಗೆ ಇದ್ದಂಗ್ರಿ. ನೀವು ಫಿಸಿಕಲ್ ಪಾಸ್ ಆಗ್ಬೇಕ್ರಿ. ಮತ್ತೆ ಫಿಸಿಕಲ್ದ ಏನ್ ಹೇಳಾಗತ್ತಿದೆ, ಫಿಸಿಕಲ್ದ ಮತ್ತೆ ಇಲ್ಲಿ ಪೋಸ್ಟ್ಗಳು ಕೂಡ ವೇರಿಯೇಷನ್ ಪೋಸ್ಟ್ ಎಷ್ಟದಂತ ತೋರಿಸ್ತಾರೆ ತುಮಕೂರ್ದು. ಸ್ನೇಹಿತರೆ, ಈ ಸಾರಿ ಕೂಡ ತುಮಕೂರಲ್ಲಿ ಬಹಳ ಏನು ವ್ಯತ್ಯಾಸ ಇಲ್ಲ, ಕೇವಲ 4 ಪೋಸ್ಟ್ಗಳ ವ್ಯತ್ಯಾಸ ಐತಿ. ಲಾಸ್ಟ್ ಟೈಮ್ 30 ಇದ್ದು, ಈ ಸಾರಿ 34 ಇತ್ತು. ಸೊ ಅದಕ್ಕಾಗಿ ಲಾಸ್ಟ್ ಟೈಮ್ ಏನ್ ಕಟಾಪ್ ಇತ್ತಲ್ಲ, ನೀವು ಫಿಸಿಕಲ್ಗೆ ಬರ್ಬೇಕಂದ್ರೂ ಕೂಡ ನೀವು 60+ ಸ್ಕೋರ್ ಆದ್ರೆ ಮಾತ್ರ ನೀವು ಇಲ್ಲಿ ಫಿಸಿಕಲ್ಗೆ ಬರ್ತೀರಾ. ಡಿಪೆಂಡ್ಸ್ ಅಪಾನ್ ಏನಾದ್ರು ಎಕ್ಸಾಮ್ ಸ್ವಲ್ಪ ಈಸಿ ಬತ್ತಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಆಗತ್ತಾ. ಎಕ್ಸಾಮ್ ಮೀಡಿಯಂ ಅಥವಾ ಮಾಡರೇಟ್ ಆ ಲೆವೆಲ್ ಇತ್ತಪ್ಪ ಅಂದ್ರೆ ಇದೇ ರೀತಿ ಬರ್ತೀರಿ. ಓಕೆ, ನಾ ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಗೆ ನೋಡೋಣ. ಸ್ನೇಹಿತರೆ, ನೀವೇನ್ ನೋಡಾಕತ್ತಾರಲ್ಲ, ಇದು ತುಮಕೂರ್ಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ 1:1ಗೆ ಸಂಬಂಧಿಸಿದಂತೆ ಇಷ್ಟ ಕಟಾಪ್ ನಿಂತಿತ್ರಿ. ಜನರಲ್ ಕ್ಯಾಟಗರಿಗೆ 75.25, ಇನ್ನು ಅದೇ ರೀತಿ ಕ್ಯಾಟಗರಿ ಪಿ ಒಂದಕ್ಕೆ ಸಂಬಂಧಿಸಿದಂತೆ 70.5, 2Aಗೆ 74.25, 2Bಗೆ 73.75, ಇನ್ನು ಅದೇ ರೀತಿ ಥರ್ಡ್ ಎಗೆ 73.75, ಇನ್ನು ಅದೇ ರೀತಿ ಥರ್ಡ್ ಬಿಗೆ 73, SCಗೆ 71, STಗೆ 72. ಇದು ಪುರುಷ ಅಭ್ಯರ್ಥಿಗಳಿಗೆ 1:1 ಬಿಟ್ ನಿಂತಂತ ಲಿಸ್ಟ್ ರೀ. ಇದು 1:1 ಇನ್ನೇಗ ಆಲ್ರೆಡಿ ಏನ್ ನೋಡಿದ್ರಲ್ಲ ಅದು ನಿಮ್ದು 1:5 ಎರಡು ಕೂಡ ತೋರಿಸಿದ್ದು ಅದಕ್ಕೆ ರೀ. ಇನ್ನ ಅದೇ ರೀತಿ ಫಿಮೇಲ್ ಕ್ಯಾಟಗರಿಗೆ 65, ಜನರಲ್ ಕ್ಯಾಟಗರಿ ಕ್ಯಾಟಗರಿ ಪಿ ಒಂದಕ್ಕೆ ಸಂಬಂಧಿಸಿದಂತೆ 64, 2Aಗೆ 57.75, ಇನ್ನ ಅದೇ ರೀತಿ ಯಾವುದೇ ರೀತಿಯಲ್ಲಿ ಪೋಸ್ಟ್ ಇರ್ಲಿಲ್ಲ ರೀ. ಓಕೆ, ನೆಕ್ಸ್ಟ್ ಥರ್ಡ್ ಎಗೆ 61.5, ಇನ್ನ ಅದೇ ರೀತಿ ಥರ್ಡ್ ಬಿಗೆ ಕೂಡ ಯಾವುದೇ ರೀತಿಯ ಪೋಸ್ಟ್ ಇರಲಿಲ್ಲ. SCಗೆ 64, STಗೆ 64.25 ಇಷ್ಟು ಇದ್ದು ರೀ. ಇನ್ನ ಅದೇ ರೀತಿ ಶಿವಮೊಗ್ಗಕ್ಕೆ ನೋಡೋದಾದ್ರೆ ಸ್ನೇಹಿತರೆ, ಇದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಮಂಗಳೂರು ನಗರ ಕೂಡ ನೋಡೋಣ. ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಇದ್ದಿದ್ದು ಕೇವಲ 17 ಪೋಸ್ಟ್ ರೀ. ಯಾವ್ದಕ್ಕೆ ಅಂದ್ರೆ ಶಿವಮೊಗ್ಗಕ್ಕೆ ರೀ. ಈ ಸಾರಿ 67 ಪೋಸ್ಟ್ ಅದ ರೀ. ಇದರಲ್ಲಿ ತುಂಬಾ ವ್ಯತ್ಯಾಸ ಕಾಣ್ತತ್ರಿ. ಈ ಸಾರಿ 67, ಲಾಸ್ಟ್ ಟೈಮ್ ಕೇವಲ 17 ಪೋಸ್ಟ್ ರೀ ಪುರುಷ ಅಭ್ಯರ್ಥಿಗಳಿಗೆ. ಸೊ ಅದಕ್ಕಾಗಿ ಇಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಅದಕ್ಕಾಗಿ ಇದನ್ನ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ತಗೊಂಡಿದ್ರಿ. ಲಾಸ್ಟ್ ಟೈಮ್ ಜನರಲ್ ಕ್ಯಾಟಗರಿಗೆ 68.25 ಲಾಸ್ಟ್ ರೀ. 68.25 ಯಾವ್ದಪ್ಪ ಅಂದ್ರೆ ಜನರಲ್ ಕ್ಯಾಟಗರಿಗೆ ಅಲ್ಲಿವರೆಗೂ ಕೂಡ ನಿಂತಿತ್ರಿ. ಇಲ್ಲಿ ಐತೆ ನೋಡ್ರಿ ಜನರಲ್ ಕ್ಯಾಟಗರಿಗೆ 68.25. ಓಕೆ, ಇನ್ನು ಅದೇ ರೀತಿ ಕ್ಯಾಟಗರಿ ಪಿ ಒಂದಕ್ಕೆ ಸೇರಿಸಿದಂತೆ ಸೇಮ್ ರೀ, ಆಲ್ಮೋಸ್ಟ್ ಎಲ್ಲ ಸೇಮ್ ಐತ್ರಿ. ಕ್ಯಾಟಗರಿ ಒಂದಕ್ಕೂ ಕೂಡ 68.25 ಇತ್ತು. ತೋರಿಸ್ತಾರೆ ಇಲ್ಲಿ ಅವು ಸ್ವಲ್ಪ ವೇರಿಯೇಷನ್ ಇದು ಬಂದಿರ್ತಾರೆ ಕ್ಯಾಟಗರಿ ಒಂದಕ್ಕೆ. ಸಾರಿ, ಇಲ್ಲಿ ಕ್ಯಾಟಗರಿ ಒಂದಕ್ಕೆ ಯಾವುದೇ ರೀತಿಯ ಪೋಸ್ಟ್ ಇರಲ್ಲ. ಕ್ಯಾಟಗರಿ ಒಂದಕ್ಕೆ 0 ಪೋಸ್ಟ್ ಅದಾವ. ಇನ್ನು 2A ಕ್ಯಾಟಗರಿಗೆ ಸಂಬಂಧಿಸಿದಂತೆ ಇಲ್ಲಿ 67ವರೆಗೂ ಕೂಡ ಕಟಾಪ್ ನಿಂತಿತ್ರಿ. PDPಗೆ 61 ಅಷ್ಟು ವ್ಯತ್ಯಾಸ ಬಂದ ನೋಡ್ರಿ. 61ವರೆಗೂ ಕೂಡ PDP ಇದ್ರೆ ಕಟಾಪ್ ನಿಂತಿತ್ರಿ. ಇನ್ನು ಅದೇ ರೀತಿ 2Bಗೆ ಯಾವುದೇ ರೀತಿಯ ಇಲ್ಲಿ ಪೋಸ್ಟ್ ಇರಲಿಲ್ಲ. ಇನ್ನು ಅದೇ ರೀತಿ ಥರ್ಡ್ ಬಿಗೆ 67, ಥರ್ಡ್ ಬಿಗೆ ಎಲ್ಲಿವರೆಗೂ ನಿಂತಿತ್ತಪ್ಪ ಅಂದ್ರೆ 67ವರೆಗೂ ಕೂಡ ನಿಂತಿತ್ತು. ಇಲ್ಲಿ ಲಾಸ್ಟ್ ಟೈಮ್ 17 ಪೋಸ್ಟ್ ಇದ್ದ ಕಾರಣಕ್ಕಾಗಿ ಇಲ್ಲಿ ಕಡಿಮೆ ಅಂದ್ರೆ ಸ್ವಲ್ಪ ಕಡಿಮೆ ಅಭ್ಯರ್ಥಿಗಳಿದ್ರೆ ಜಾಸ್ತಿ ಅಪ್ಲಿಕೇಶನ್ ಹಾಕಿದವರು ಇದ್ದಕ್ಕಾಗಿ ಇಲ್ಲಿ ಸ್ವಲ್ಪ ಕಟಾಪ್ ಏನಿದಿಲ್ಲ ಹಾಯ್ ನಿಂತಿತ್ರಿ. ಇನ್ನು ಅದೇ ರೀತಿ SC ಕ್ಯಾಟಗರಿಗೆ 65ವರೆಗೂ ಕೂಡ ನಿಂತಿತ್ತು. STಗೂ ಕೂಡ 63, ಲಾಸ್ಟ್ ಅಭ್ಯರ್ಥಿದ 60ವರೆಗೂ ಕೂಡ ಇತ್ತು. ಇದು ಇದಕ್ಕೆ ಸಂಬಂಧಿಸಿದಂದ್ರೆ 1:5ಗೆ ಸಂಬಂಧಿಸಿದಂತೆ ಫಿಸಿಕಲ್ ಅಲ್ಲಿ ಇಷ್ಟೆಲ್ಲ ಕಟಾಪ್ ನಿಂತಿತ್ರಿ. ಓಕೆ ರೀ, ನಮ್ಮ ಮಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಸ್ನೇಹಿತರೆ, ನೀವು ಇಲ್ಲಿ ನೋಡಾಕತ್ತೀರ ಮಂಗಳೂರು ಸಿಟಿಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ 34 ಹುದ್ದೆಗಳು ಖಾಲಿ ಇದ್ದು ರೀ. ಈ ಸಾರಿ ಏನಿದಿಲ್ಲ ಟೋಟಲ್ ಆಗಿ 83 ಹುದ್ದೆಗಳು ಖಾಲಿ ಇದಾವ್ರಿ. ಅಂದ್ರೆ ಹೆಚ್ಚಿನ ಪೋಸ್ಟ್ಗಳು ಈ ಸಾರಿ ಖಾಲಿ ಅದಾವ. ಸೊ ಅದಕ್ಕಾಗಿ ಕಟಾಪ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗುವ ಸಾಧ್ಯತೆ ಐತ್ರಿ. ಹಾಗಿದ್ರೆ ಲಾಸ್ಟ್ ಟೈಮ್ ಜನರಲ್ ಕ್ಯಾಟಗರಿಗೆ ಎಲ್ಲಿವರೆಗೂ ನಿಂತಿತ್ತಪ್ಪ ಅಂದ್ರೆ ಲಾಸ್ಟ್ ಅಭ್ಯರ್ಥಿ ಕೊನೆಯ ಅಭ್ಯರ್ಥಿದು 67ವರೆಗೂ ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಿದ್ರಿ. ಅಂದ್ರೆ ಫಿಸಿಕಲ್ಗೆ ಸೆಲೆಕ್ಷನ್ ಎಲ್ಲಿವರೆಗೂ ಆಗಿದ್ರಪ್ಪ ಅಂದ್ರೆ 67, ಕರೆಕ್ಟ್ 67ವರೆಗೂ ಕೂಡ ಆಗಿದ್ರಿ. ಯಾವುದೇ ರೀತಿ ಇಲ್ಲ ನೋಡ್ರಿ. ಅದರ್ ಕ್ಯಾಟಗರಿಗೆ ಸಂಬಂಧಿಸಿದಂತೆ 67ವರೆಗೂ ಕೂಡ ಆಯ್ಕೆ ಆಗಿದ್ರಿ. ಇನ್ನು ಅದೇ ರೀತಿ ಕ್ಯಾಟಗರಿ ಒಂದಕ್ಕೆ ಸಂಬಂಧಿಸಿದಂತೆ 60.75ವರೆಗೂ ಕೂಡ ಆಗಿದ್ರಿ. ಇಲ್ಲಿ ಪೋಸ್ಟ್ಗಳು ತುಂಬಾ ಕಡಿಮೆ ಇದ್ದು
ಒಂದೊಂದು ಕೆಟಗರಿಯಲ್ಲಿ ಮೀಸಲಾತಿಯ ಮೇಲೆ ಡೈರೆಕ್ಟ್ ಇದು. ಥರ್ಡ್ ಬಿ ಅಲ್ಲಿ ಏನಿತ್ತಲ್ರಿ, ಥರ್ಡ್ ಎ ದಲ್ಲಿ ಕೇವಲ PDP ಗೆ ಮಾತ್ರ ಒಂದು ಹುದ್ದೆ ಖಾಲಿ ಇತ್ತು. ಸೊ ಅದಕ್ಕಾಗಿ ಅದು ತುಂಬಾ ಕಡಿಮೆ ಕಟಪ್ ಕೂಡ ನಿಂತಿತ್ರಿ. ಸೊ ಇನ್ನು ನೆಕ್ಸ್ಟ್ 2A ಗೆ 59.25 ವರೆಗೂ ಕೂಡ ಲಾಸ್ಟ್ ಅಭ್ಯರ್ಥಿವರೆಗೂ ಕೂಡ ಕಟಪ್ ನಿಂತಿತ್ರಿ. 59.25 2A ಗೆ ಸಂಬಂಧಿಸಿದಂತೆ, ಅದೇ ರೀತಿ 2B ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಎರಡು ಕೂಡ ಸೇಮ್ ಇತ್ರಿ. 2B ಗೆ ಸೇಮ್ ಇತ್ರಿ. ಥರ್ಡ್ ಎ ಗೆ ಸಂಬಂಧಿಸಿದಂತೆ ಒಂದೇ ಪೋಸ್ಟ್ ಏನಿತ್ತಲ್ಲ ಅದು 57 ವರೆಗೂ ಕೂಡ ನಿಂತಿತ್ರಿ. ಇಲ್ಲಿ ನೋಡ್ರಿ 57 ವರೆಗೂ ಕೂಡ ನಿಂತಿತ್ತು. ಇನ್ನು ಅದೇ ರೀತಿ SC/ST ಗೆ ಸಂಬಂಧಿಸಿದಂತೆ 62, 63 ವರೆಗೂ ಕೂಡ SC/ST ಕಟಾಪ್ ನಿಂತಿತ್ರಿ. ಒಂದ್ಸಾರಿ ಬರ್ಕೋರಿ, ಒಂದ್ಸಾರಿ ಎಲ್ಲರ ಪುಸ್ತಕದಾಗ. ಬಟ್ ಇದು ನಾ ಹೇಳಾಕತ್ತಿದ್ದು ಫಿಸಿಕಲ್ದ್ರಿ. ಈಗ ಏನ್ ಹೇಳಿದ್ನಲ್ಲ ಇದೆಲ್ಲ ಫಿಸಿಕಲ್ದು ಹೇಳ್ತ ನೋಡ್ರಿ. ಜನರಲ್ ಕ್ಯಾಟಗರಿಗೆ 67, ಅದೇ ರೀತಿ ಕ್ಯಾಟಗರಿ 1ಕ್ಕೆ ಸಂಬಂಧಿಸಿದಂತೆ 61 ಅಂದ್ರೆ 60.75 ನಿಂತಿತ್ತು. ಇನ್ನು ಅದೇ ರೀತಿ 2A ಕ್ಯಾಟಗರಿಗೆ 59.25, ಇನ್ನು ಅದೇ ರೀತಿ 2B ಗೆ 75, ಇನ್ನ ಥರ್ಡ್ ಎ ಗೆ ಕೇವಲ PDP ಅಲ್ಲಿ ಇತ್ತು, ಅದು 57 ವರೆಗೂ ನಿಂತಿತ್ತು. ಇನ್ನ ಥರ್ಡ್ ಬಿ ಗೂ ಕೂಡ 65, ಇನ್ನ SC/ST ಗೆ 62, 63 ಈ ರೀತಿ ನಿಂತಿತ್ರಿ. ಇದು ಬಂದು ಫಿಸಿಕಲ್ ಗೆ ಸಂಬಂಧಿಸಿದಂತೆ ಕಟಾಪ್. ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ 1:1 ಎಷ್ಟು ನಿಂತಿತ್ತು ಮಂಗಳೂರು ನಗರಕ್ಕೆ. ಬಟ್ ಈ ಸಾರಿ ತುಂಬಾ ಕಡಿಮೆ ಇದಕ್ಕಿಂತ ಕಡಿಮೆ ಬರುವ ಸಾಧ್ಯತೆನೂ ಐತಿ. ಇಲ್ಲಪ್ಪ ಎಕ್ಸಾಮ್ ಈಜಿ ಬರ್ತಂದ್ರೆ ಹೆಚ್ಚಾಗುವ ಸಾಧ್ಯತೆ ಕೂಡ ಐತಿ. ಒಂದು ಮಿನಿಮಮ್ ನೀವೇನಾದ್ರೂ ಮಂಗಳೂರು ಸಿಟಿಗೆ ಹಾಕಿದ್ರಪ್ಪ ಅಂದ್ರ ಕಟಾಪ್ ಎಲ್ಲಿವರೆಗೂ ಬೇಕಪ್ಪ ಅಂದ್ರ 63 ರಿಂದ 65 ಪ್ಲಸ್. ಯಾಕಂದ್ರೆ ಸ್ವಲ್ಪ ಪೋಸ್ಟ್ ಜಾಸ್ತಿ ಅದಾವು. ಬಟ್ ಅದಕ್ಕೆ ನೋಡಿದ್ರ ಅಂದ್ರ ಕಡಿಮೆ ಅಂದ್ರೂ ಕೂಡ ಒಂದು 63 ಪ್ಲಸ್ ಆದ್ರೂ ಕೂಡ ನೀವು ತೆಗೆದುಕೊಂಡ್ರೆ ಮಾತ್ರ ಈ ಸಾರಿ ಇಲ್ಲಿ ಫಿಸಿಕಲ್ ಗೆ ಬರ್ತೀರಾ. ಯಾವುದೇ ರೀತಿಯ ಮೀಸಲಾತಿ ಇಲ್ಲದೇನ ಹೇಳಾಕತ್ತಿದ್ದು. ಮೀಸಲಾತಿ ಬಂತಂದ್ರ 60 ಪ್ಲಸ್ ಬಂದ್ರೆ ನೀವು ಸೆಲೆಕ್ಷನ್ ಹಾಕಿರಾ. ಓಕೆ, ಇದು ಫಿಸಿಕಲ್ ಗೆ ಇದು. ಇನ್ನು 1:1 ಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಲಾಸ್ಟ್ ಟೈಮ್ ಮಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ 1:1 ಎಷ್ಟು ನಿಂತಿತ್ತಪ್ಪ ಅಂದ್ರ ಜನರಲ್ ಕ್ಯಾಟಗರಿ 73 ನಿಂತಿತ್ತು. ಕ್ಯಾಟಗರಿ 1ಕ್ಕೆ ಸಂಬಂಧಿಸಿದಂತೆ 62. ಅಲ್ಲಿ ಎಷ್ಟಿತ್ತಪ್ಪ ಅಂದ್ರ 67 ಇತ್ತು. ಇದು ಲಾಸ್ಟ್ ಅಭ್ಯರ್ಥಿವರೆಗೆ ಅಂದ್ರೆ 67 ಇತ್ತು ಜನರಲ್ ಕ್ಯಾಟಗರಿ. ಇನ್ನ ಕ್ಯಾಟಗರಿ 1ಕ್ಕೆ ಸಂಬಂಧಿಸಿದಂತೆ 60.75. ಇನ್ನ 2A ಕ್ಯಾಟಗರಿಗೆ 59 ವರೆಗೂ ಕೂಡ ಫಿಸಿಕಲ್ ಗೆ ಕರೆದಿದ್ರು. ಇನ್ನ 2B ಗೆ ಇಲ್ಲಿ 63 ಐತಿ. ಅಲ್ಲಿ 2B ಗೆ ಸಂಬಂಧಿಸಿದಂತೆ ಎಷ್ಟಿತ್ತಪ್ಪ ಅಂದ್ರೆ ಕೇವಲ ಅಲ್ಲಿ ಪೋಸ್ಟ್ ಏನಿತ್ತು 59 ವರೆಗೂ ಕೂಡ ಐತಿ. ಇಲ್ಲಿ ಥರ್ಡ್ ಬಿ ಗೆ ಸಂಬಂಧಿಸಿದಂತೆ ಥರ್ಡ್ ಎ ಮಿಸ್ ಐತಿ. ಥರ್ಡ್ ಎ PDP ಒಂದ ಬಂದತ್ರಿ. ಥರ್ಡ್ ಎ ಗೆ ಸಂಬಂಧಿಸಿದಂತೆ ಎಷ್ಟಿತ್ತಪ್ಪ ಅಂದ್ರೆ 58 ವರೆಗೂ ಇತ್ತು. ಅದು ಕಡಿಮೆ ಕಟಾಪ್ ರೀ. ಅದು ಎಷ್ಟು ನಿಂತಲ್ರಿ ಅಷ್ಟೇ ಡೈರೆಕ್ಟ್ ಆಗಿ ನಿಂತಿತ್ರಿ. ಇನ್ನ SC ಕ್ಯಾಟಗರಿಗೆ ಸಂಬಂಧಿಸಿದಂತೆ ಮತ್ತೆ ST ಕ್ಯಾಟಗರಿಗೆ ಇಲ್ಲಿ 70, 71 ಅಲ್ಲಿ 62, 63 ಇರ್ತಾರೆ. ಇದು ಫಿಸಿಕಲ್ ಗೇರ್. ಇದು ಏನಿದೆ 1:1 ಐತಲ್ಲ. ಡೌಟ್ ಇದ್ರೆ ವಿಡಿಯೋ ಇನ್ನೊಂದ್ ಸಾರಿ ಬೇಕಾರ ನೋಡ್ಕೋರಿ. ಸ್ವಲ್ಪ ಸ್ಪೀಡ್ ಏನ್ರಿ, ಯಾಕಂದ್ರೆ ಟೈಮ್ ಅನ್ನ ಕವರ್ ಮಾಡ್ಕೋಕ ಒಂದೇ ವಿಡಿಯೋದಾಗ 3 ಡಿಸ್ಟ್ರಿಕ್ಟ್ ಅನ್ನ ಕವರ್ ಮಾಡಿವ್ರಿ. ರೀತಿ ನಮ್ಮ ಮಹಿಳಾ ಅಭ್ಯರ್ಥಿಗಳ ಜನರಲ್ ಕ್ಯಾಟಗರಿಗೆ 63, 2A ಗೆ 61, ಥರ್ಡ್ ಎ ಗೆ 60, ಥರ್ಡ್ ಬಿ ಗೆ 57, SC ಗೆ 61, ST ಗೆ 62. ಇವ್ರದ್ದು ಏನ ಇದು ನಿಂತತ್ತಲ್ರಿ ಫೈನಲ್ ಲಿಸ್ಟ್. ನಮ್ಮ ಪುರುಷ ಅಭ್ಯರ್ಥಿಗಳದ ಅಷ್ಟ ಫಿಸಿಕಲ್ ನಿಂತಿತ್ರಿ. ಏನ್ ಬಾಳದ್ರಿಂದ 2 ಮಾರ್ಕ್ಸ್ ಹೆಚ್ಚ ಕಡಿಮೆ ಹಾಕೋ, ಬಟ್ ಫಿಸಿಕಲ್ ನಿಂತಿತ್ರಿ. ಈ ಸಾರಿ ನೀವೇನಾದ್ರೂ ಮಂಗಳೂರು ನಗರಕ್ಕೆ ಸೆಲೆಕ್ಷನ್ ಆಗ್ಲೇಬೇಕು 1:1 ಗೆ ಅಂದ್ರ 70 ಪ್ಲಸ್ ಸ್ಕೋರ್ ಆದ್ರೆ ಮಾತ್ರ ನೀವು ಇಲ್ಲಿ ಆರಾಮಾಗಿ ಆಯ್ಕೆ ಹಾಕಿರ. ನಾನು ಯಾವುದೇ ರೀತಿಯ ಮೀಸಲಾತಿಗಳನ್ನ ಹಿಡ್ಕೊಂಡಿಲ್ಲ. ಮೀಸಲಾತಿ ಹಿಡ್ಕೊಂಡ್ರ 67, 66 ಹಿಡ್ಕೊಂಡ ಸೆಲೆಕ್ಷನ್ ಹಾಕಿರಿ. ನೀವು ಒಬ್ಬೊಬ್ಬರು PDP ಇರುತ್ತೆ, PDP ಪ್ಲಸ್ SC/ST ಇರುತ್ತ, PDP ಪ್ಲಸ್ ಮತ್ತೆ ಇಲ್ಲಿ HK ಅಭ್ಯರ್ಥಿಗಳು ಬರ್ತಾರೆ. HK ದವರಿಗೆ ಸಂಬಂಧಿಸಿದಂತೆ ಬೇರೆನೆ ಇರುತ್ತೆ. ಇದು ಓನ್ಲಿ ನಾನ್ HK ಹೇಳಾಕತ್ತಿದ್ರಿ ನಾನು ಇತ್ತು. ಸೊ ಅದಕ್ಕಾಗಿ ನೀವು ಎಷ್ಟು ಓದ್ಬೇಕಂದ್ರೆ ಕಡಿಮೆ ಅಂದ್ರು ಯಾವುದೇ ಒಂದು ಡಿಸ್ಟ್ರಿಕ್ಟ್ ಅಪ್ಲಿಕೇಶನ್ ಹಾಕಾಕತ್ತೀರಂದ್ರು ಕೂಡ 70 ಪ್ಲಸ್ ಆದ್ರೆ ಮಾತ್ರ ನೀವು ಒಂದು ಜಾಬ್ ಸಿಗುವ ರೀತಿ ಇರುತ್ತ್ರಿ. ಇಲ್ಲ ನಾ ಫಿಸಿಕಲ್ ಮಟ್ಟ ಹೋಗ್ಲೇಬೇಕಂದ್ರೆ 60 ಪ್ಲಸ್ ಡಿಪೆಂಡ್ಸ್ ಅಪಾನ್ ಹಾಕಿದ ಜಿಲ್ಲೆ ಮೇಲೆ ಆಯ್ತು. ಸೊ ಅದಕ್ಕಾಗಿ ಇದೆಲ್ಲ ಕೂಡ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಂತ ಅನ್ಕೋತೀನಿ. ಇದೇ ರೀತಿ ನಿಮ್ ಬೇರೆ ಯಾವ್ದಾದ್ರು ಡಿಸ್ಟ್ರಿಕ್ಟ್ ಗೆ ಸಂಬಂಧಿಸಿದಂತೆ ಅಥವಾ ಜಿಲ್ಲೆಗೆ ಸಂಬಂಧಿಸಿದಂತೆ ಕಟಾಪ್ ನ ವಿಡಿಯೋ ಬೇಕಾಯ್ತು, ಓಲ್ಡ್ ಕಟಾಪ್ ಆ ಡಿಸ್ಟ್ರಿಕ್ಟ್ ಅನ್ನ ಕಮೆಂಟ್ ಮಾಡ್ರಿ. ಇದು ಜಾಸ್ತಿ ಜನ ಕಮೆಂಟ್ ಹಾಕಿದಕ್ಕೆ ಇವ್ 3 ಡಿಸ್ಟ್ರಿಕ್ಟ್ ಅನ್ನ ತಗೊಂಡೇನ್ರಿ. ಒಂದ್ ವಿಡಿಯೋ ಮಾಡ್ಬೇಕಂದ್ರೆ ಕಡಿಮೆ ಅಂದ್ರೆ ಒಂದು 2 ಅವರ್ ಇವನ್ನೆಲ್ಲಾ ಕೂಡ ಟ್ಯಾಲಿ ಮಾಡ್ಕೊಂಡ್ ವಿಡಿಯೋ ಮಾಡಿರ್ತೀವಿ. ಸೊ ಅದಕ್ಕಾಗಿ ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ಆದಷ್ಟು ವಿಡಿಯೋನ ಲೈಕ್ ಮಾಡ್ರಿ. ಅದೇ ರೀತಿ ನಿಮ್ಗೆ ಏನಾದ್ರು ಈ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡುವಂತ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಲ್ಲಿ ಶಾರ್ಟ್ ನೋಟ್ಸ್ ಇರ್ತಾವ, ಓಲ್ಡ್ ಕ್ವಶನ್ ಪೇಪರ್ ಇರ್ತಾವ. ಇದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಡೀಟೇಲ್ಸ್ ನೋಟ್ಸ್ 6 to 10th ನೋಟ್ಸ್ ಎಲ್ಲಾ ಕೂಡ ಇರ್ತಾವ್ರಿ.
ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಅತ್ಯಂತ ಕಡಿಮೆ ಬೆಲೆಗೆ 250 ರೂಪಾಯಿದಾಗ ಎಲ್ಲ ಕೂಡ ನೋಟ್ಸ್ ಸಿಗ್ತಾವ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.